ಬೆಳಗಿನ ಜಾವ ಸಣ್ಣ ಹಳ್ಳಿಯಲ್ಲಿರುವ ಹಳೆಯ ಮನೆ. ರವಿ ತನ್ನ ಅನಾರೋಗ್ಯದಿಂದ ಬಳಲುತ್ತಿರುವ ತಾಯಿಗೆ ನೀರು ಕೊಟ್ಟು, ಅಮ್ಮ, ಇಂದು ಕೆಲಸ ಸಿಕ್ಕರೆ ಔಷಧಿ ತರುತ್ತೇನೆಂದು ಹೇಳುತ್ತಾನೆ. ಹೊಟ್ಟೆಯಲ್ಲಿ ಹಸುವಿದ್ದರೂ ಕೆಲಸಕ್ಕಾಗಿ ಹೊರಡುತ್ತಾನೆ. ರಸ್ತೆಯಲ್ಲಿ ನಡೆಯುತ್ತಿರುವಾಗ ರವಿಗೆ ಮಡಚಿ ಬಿದ್ದ 10 ರೂಪಾಯಿ ನೋಟು ಕಾಣುತ್ತದೆ. ಅದನ್ನು ಎತ್ತಿಕೊಂಡು ಇದರಿಂದ ಏನಾದರೂ ತಿನ್ನಬಹುದೆಂದು ಯೋಚಿಸುತ್ತಾನೆ. ಅಷ್ಟರಲ್ಲಿ ಒಬ್ಬ ವೃದ್ಧ ಆತಂಕದಿಂದ ಏನೋ ಹುಡುಕುತ್ತಿರುವ ಅವನ ಗಮನಕ್ಕೆ ಬರುತ್ತದೆ. ರವಿ ವೃದ್ಧರ ಬಳಿ ಹೋಗಿ ವಿಚಾರಿಸುತ್ತಾನೆ. ವೃದ್ಧರು ಔಷಧಿ ತರಲು ಇಟ್ಟಿದ್ದ 10 ರೂಪಾಯಿ ಕಳೆದು ಹೋಗಿದೆ ಎಂದು ಹೇಳುತ್ತಾರೆ. ರವಿ ಕ್ಷಣವೂ ಯೋಚಿಸದೆ ತನ್ನ ಕೈಯಲ್ಲಿದ್ದ ನೋಟನ್ನು ಅವರಿಗೆ ಹಿಂದಿರುಗಿಸುತ್ತಾನೆ. ವೃದ್ಧರು ಕಣ್ಣಲ್ಲಿ ಸಂತೋಷದ ಕಣ್ಣೀರು ತುಂಬುತ್ತದೆ. ಈ ಅಂಗಡಿಗೆ ರವಿಯನ್ನು ಕೆಲಸಕ್ಕೆ ಕರೆಯುತ್ತಾರೆ. ರವಿ ಪ್ರಾಮಾಣಿಕವಾಗಿ ದುಡಿದು ಎಲ್ಲರ ವಿಶ್ವಾಸವನ್ನು ಗಳಿಸುತ್ತಾನೆ. ವರ್ಷಗಳು ಕಳೆದಂತೆ ಅಂಗಡಿಯನ್ನು ಯಶಸ್ವಿಯಾಗಿ ನಡೆಸುವ ಜವಾಬ್ದಾರಿ ಅವನಿಗೆ ಸಿಗುತ್ತದೆ. ಕೆಲವು ವರ್ಷಗಳ ನಂತರ ರವಿ ಯಶಸ್ವಿ ಉದ್ಯಮಿ ಆಗುತ್ತಾನೆ. ಬಡ ಮಕ್ಕಳಿಗೆ ಶಿಕ್ಷಣಕ್ಕೆ ಸಹಾಯ ಮಾಡುವ ಟ್ರಸ್ಟ್ ಆರಂಭಿಸುತ್ತಾನೆ. ಒಂದು ಕಾರ್ಯಕ್ರಮದಲ್ಲಿ ಹಳೆ 10 ರೂಪಾಯಿ ನೋಟನ್ನು ತೋರಿಸಿ ಹೇಳುತ್ತಾನೆ, ನನ್ನ ಬದುಕು ಬದಲಿಸಿದ್ದು ಈ 10 ರೂಪಾಯಿ ಅಲ್ಲ, ಸರಿಯಾದ ಕೆಲಸ ಮಾಡಲು ತೆಗೆದುಕೊಂಡ ನಿರ್ಧಾರ. ಸಂದೇಶ: ಪ್ರಾಮಾಣಿಕತೆ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಒಳ್ಳೆಯ ಕೆಲಸ ಮಾಡಿದರೆ ಫಲ ಒಂದಲ್ಲ ಒಂದು ದಿನ ಖಂಡಿತ ಸಿಗುತ್ತದೆ.